ಓ ಟಿ ಟಿಲಿ ಜಾಸ್ತಿ ಜನ ನೋಡ್ತಿದ್ದಾರೆ, ಥಿಯೇಟರ್ ನೋಡ್ತಿದ್ದಾರೆ. ನಿಮ್ ಕ್ವೆಶನ್ಗೆ ಬಂದು ಕರೆಕ್ಟ್ ಮಾಡ್ತೀನಿ ಮೇಡಮ್. ಓ ಟಿ ಟಿಲಿ ತುಂಬಾ ಚೆನ್ನಾಗಿ ನೋಡ್ತಿದ್ರೆ ನಿಮ್ಗೆ ಇನ್ನೊಂದ್ ಕಡೆ ಓ ಟಿ ಟಿ ಅವ್ರ ಕನ್ನಡ ಸಿನಿಮಾ ತಗೋತಿಲ್ಲ ಅನ್ನೋದು ಒಂದ್ ಕಡೆ ತುಂಬಾ ಜನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅದನ್ನ ತಪ್ಪಾಗುತ್ತಲ್ಲ. ಓ ಟಿ ಟಿ ಜಾಸ್ತಿ ನೋಡ್ತಿದ್ದಾರೆ, ಥಿಯೇಟರ್ ಜಾಸ್ತಿ ನೋಡ್ತಿದಾರಲ್ಲ. ಸುಳ್ಳು. ಸಿನಿಮಾ ಚೆನ್ನಾಗಿದ್ರೆ ಎಲ್ಲಿದ್ರು ನೋಡ್ತಾರೆ. ಫಸ್ಟ್ ಆಫ್ ಆಲ್ ನೀವು ಲಾಸ್ಟ್ ಇಯರ್ ಇಂದ ನೋಟಿಸ್ ಮಾಡಿದ್ರೆ ಎಲ್ಲಾ ಸಿನಿಮಾ ಥಿಯೇಟರ್ ಚೆನ್ನಾಗಿದೆ. ಈಗ ಓ ಟಿ ಟಿ ಅವ್ರ ಸಿನಿಮಾ ಥಿಯೇಟರ್ ಚೆನ್ನಾಗಿದ್ರೆ ಮಾತ್ರ ತಗೋತಾರೆ ಅನ್ನೋದನ್ನು ಒಂದು ಕಂಡೀಷನ್ ಇದೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಸಿನಿಮಾ ಟು ಸಿನಿಮಾ. ಆ ಹೈಪ್ ಬಸ್ ಏನೇನು ಕ್ರಿಯೇಟ್ ಆಗಿರುತ್ತೆ ಅದ್ಮೇಲೆ ಆಗುತ್ತೆ ಫಸ್ಟ್. ಅಂಡ್ ಟೈಮ್ಸ್ ಹ್ಯಾವ್ ಚೇಂಜ್. ಇದು 100 ದಿನ 50 ದಿನ ಅಂತ ಆಗಿ ತುಂಬಾ ವರ್ಷಗಟ್ಟಲೆ ಆಗುತ್ತೆ ಅನ್ಸುತ್ತೆ ಪಿಕ್ಚರ್ ಬಾಕ್ಸ್ ಆಫೀಸ್. ಈಗ ನೀವು ಮೊದಲು 100 ದಿನದಲ್ಲಿ ಬರ್ತಿದ್ದ ಕಲೆಕ್ಷನ್ ಈಗ ಒಂದೇ ವಾರದಲ್ಲಿ ಬರುತ್ತೆ, 3 ದಿನದಲ್ಲಿ ಬರುತ್ತೆ. ಸೊ ಯಾಕಂದ್ರೆ ವೈಡ್ ಆಗಿ ರಿಲೀಸ್ ವೈಡ್ ಆಗಿದೆ. ನೀವು ಮುಂಚೆ 50 ಥಿಯೇಟರ್ ಇರೋದು ಇವತ್ತು 250 300 ಥಿಯೇಟರ್ ವರೆಗೂ ಹೋಗಿದೆ. ಸೊ ಐ ಥಿಂಕ್ ದಟ್ ಕ್ವೆಶನ್ ಆಫ್ 4 ವೀಕ್ಸ್ ಆದ ತಕ್ಷಣ 4 ವೀಕ್ಸ್ 5 ವೀಕ್ಸ್ ಇವಾಗ ನೀವು ಲಾಸ್ಟ್ 3 ಇಯರ್ಸ್ ಇಂದ ನೋಡಿದ್ರೆ ಆಲ್ ಲ್ಯಾಂಗ್ವೇಜಸ್, ಕನ್ನಡ ಒಂದೇ ಅಲ್ಲ, ಯಾವುದೇ ಭಾಷೆ ಆದ್ರೂ 4 ವಾರ ಆದ್ಮೇಲೆ ಓ ಟಿ ಟಿ ಬರ್ತಾ ಇರೋದು. ಕೆಲವೊಂದು ಹಿಂದಿಲಿ ದರ್ ಇಸ್ ಅ ರೂಲ್. ಮಲ್ಟಿಪ್ಲೆಕ್ಸ್ ಅವರು ಪಿ ವಿ ಆರ್ ಐನಾಕ್ಸ್ ಅವರು ಅಲ್ಲಿ ಸಿನಿಮಾ ರಿಲೀಸ್ ಆಗ್ಬೇಕು ಅಂದ್ರೆ 8 ವಾರ ನಂತರ ಬರಬೇಕು ಅಂತ. ಸೊ ಡಿಪೆಂಡ್ ಆನ್ ಸಿನಿಮಾ ಟು ಸಿನಿಮಾ. ಈಗ ಕಾಂತಾರ ಸಿನಿಮಾ ನಾವು ಮಾಡಿದಾಗ ಐ ಥಿಂಕ್ 6-7 ವಾರ ಆದ್ಮೇಲೆ ಬಂತು ಓ ಟಿ ಟಿಗೆ. ಬಟ್ ಫಸ್ಟ್ ಅಗ್ರಿಮೆಂಟ್ ಎಲ್ಲಾರು ಮಾಡೋದವರು 4 ವೀಕ್ಸ್ಗೆ. ಅವಾಗ ಇಫ್ ವಿ ರಿಕ್ವೆಸ್ಟ್ ಅವರು ಮುಂದಕ್ಕೆ ಮಾಡ್ತಾರೆ. ಬಟ್ ಐ ಥಿಂಕ್ ನನ್ಗೆ ಥಿಯೇಟರ್ ರನ್ ಇವತ್ತು ಲಿಮಿಟೆಡ್ 3 ವೀಕ್ಸ್ 4 ವೀಕ್ಸ್. ನಾಟ್ ದಟ್ ಅಷ್ಟೇ ಆಗಿದೆ ಕಮ್ಮಿ ಜನ ಅಂತಲ್ಲ, ತುಂಬಾ ಜನ ನೋಡ್ತಾರೆ. ಮುಂಚೆ ಒಂದು 10 ಥಿಯೇಟರ್ ಇದ್ರೆ ಇವತ್ತು 50 ಥಿಯೇಟರ್. ಮೈಸೂರಲ್ಲಿ 5-6 ಮಲ್ಟಿಪ್ಲೆಕ್ಸ್ ಆಗಿದೆ. ಮೊದಲು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ಹಾಕಿರೋರು ಈಗ 6 ಮಲ್ಟಿಪ್ಲೆಕ್ಸ್ 2 ಸಿಂಗಲ್ ಸ್ಕ್ರೀನ್ ಹಾಕಿದ್ರೆ ಒಂದೇ ಸತಿ ನೋಡೋ ಜನ ಜಾಸ್ತಿ ಆಗ್ತಾರಲ್ವಾ, ಅಷ್ಟೇ.